ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24-25 ಶೈಕ್ಷಣಿಕ ವರ್ಷದಲ್ಲಿ 2 ವರ್ಷದ ಸರ್ಕಾರಿ ಕೋಟದ ಬಿ.ಎಡ್ ಸೀಟನ್ನು ಪಡಿಬೇಕು ಅಂದ್ಬಿಟ್ಟು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರುವಂಥ ವಿದ್ಯಾರ್ಥಿಗಳು ಈಗಾಗಲೇ ಯಾರು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಲಿಸ್ಟಲ್ಲಿ ಹೆಸರು ಬಂದಿದ್ದು ವೆರಿಫಿಕೇಶನ್ ಹೋಗ್ತಿರುವಂಥ ವಿದ್ಯಾರ್ಥಿಗಳಿದಿರಲ್ಲ ಈ ಎಲ್ಲ ವಿದ್ಯಾರ್ಥಿಗಳು ಮತ್ತು ಇತರ ವಿದ್ಯಾರ್ಥಿಗಳು ಕೂಡ ಸೇಮ್ ಇದೇ ಒಂದು ಕ್ವಶನ್ಸ್ಗಳು ಇರುವಂಥದ್ದು. ಸೊ ಈ ಥರ ಒಂದು ವಿದ್ಯಾರ್ಥಿಗಳಿಗಿಂತ ಮೇನಾಗಿ ಈ ಒಂದು ವೆರಿಫಿಕೇಶನ್ ಹೋಗ್ತಿರುವಂಥ ವೆರಿಫಿಕೇಶನ್ ಆಗಿರುವಂಥ ವಿದ್ಯಾರ್ಥಿಗಳಿದಿರಲ್ಲ ಈ ಒಂದು ವಿದ್ಯಾರ್ಥಿಗಳಿಗೆ ಬರ್ತಿರುವಂಥ ಹೆಚ್ಚಿಗೆ ಪ್ರಶ್ನೆ ಏನಂದರೆ ವೆರಿಫಿಕೇಶನ್ ಅಂತೂ ನಮ್ಮದು ಆಗ್ತಾ ಇದೆ. ವೆರಿಫಿಕೇಶನ್ ಅಂತೂ ಆಗಿದೆ. ಹಾಗಿದ್ರೆ ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಬಿ.ಎಡ್ನ ಒಂದು ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟು ಅಂದರೆ ಕಾಲೇಜು ಹಂಚಿಕೆ ಮಾಡ್ತಾರಲ್ಲ ಆ ಒಂದು ಪಟ್ಟಿ ಪ್ರಕಟಣೆ 2024-25ನೇ ವರ್ಷದ್ದು ಅಂದರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ಪಟ್ಟಿಯನ್ನು ಬಿಡ್ತಾರೆ ಅಂದರೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ನಂತರದಲ್ಲಿ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಮುಂಚೆ ನಮಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಇರುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಆಪ್ಷನ್ ಎಂಟ್ರಿ ಅಂದರೆ ಕಾಲೇಜುಗಳ ಆದ್ಯತೆಯನ್ನು ಬದಲಾವಣೆ ಮಾಡುವಂಥದ್ದು ಅಥವಾ ಕಾಲೇಜುಗಳನ್ನ ಎಷ್ಟು ಆ್ಯಡ್ ಮಾಡುವಂಥದ್ದು ಅಥವಾ ಕೊಟ್ಟಿರುವಂಥ ಕಾಲೇಜಿನ ಪ್ರಿಫರೆನ್ಸ್ಗಳನ್ನು ಚೇಂಜಸ್ ಮಾಡುವಂಥದ್ದು. ಸೊ ಇವುಗಳನ್ನು ವಿದ್ಯಾರ್ಥಿಗಳಿಗೆ ಒಂದು ಆಪ್ಷನ್ ಎಂಟ್ರಿ ಅಂತ ಕರೀತಾ ಇದ್ದೇನೆ. ಸೊ ಇವಕ್ಕೆ ಯಾವ ದಿನಾಂಕದಿಂದ ಅವಕಾಶ ಇರುತ್ತೆ ಅಂತ ಕೇಳ್ತಿದ್ದೀರಿ. ನಂತರದಲ್ಲಿ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ, ಕಟ್ ಆಫ್ ಅನ್ನು ಬಿಡುಗಡೆ ಮಾಡಿದ್ದಾರೆ ಈ ವರ್ಷ. ಸೊ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಆಗಿದ್ರೆ ಎಷ್ಟು ಪರ್ಸೆಂಟ್ ಇದೆ ನಮಗೆ ಸೀಟ್ ಸಿಗುತ್ತಾಗಿದ್ರೆ ಕ್ಯಾಟಗರಿ ರಿಸರ್ವೇಷನ್ ಆಗಿರ್ಬೋದು, ನಂತರದಲ್ಲಿ ಕನ್ನಡ ಮಾಧ್ಯಮ ಆಗಿರ್ಬೋದು, ಈ ಥರ ಒಂದು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಕಟ್ ಆಫ್ ಆಗಿರ್ಬೋದು. ಸೊ ಕಟ್ ಆಫ್ಗಳು ಎಷ್ಟಕ್ಕೆ ನಿಗದಿ ಆಗಿದೆ ಏನು ಅಂತೆಲ್ಲ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗಾಗಿದ್ರೆ ಎಷ್ಟು ಪರ್ಸೆಂಟ್ ಇದ್ರೆ ಸೀಟ್ ಅಂತ ಫಸ್ಟ್ ರೌಂಡಲ್ಲಿ ಕನ್ಫರ್ಮ್ ಅಂತ ಹೇಳ್ಬೋದು. ಮತ್ತು ಯಾವೆಲ್ಲ ಮಿಸ್ಟೇಕ್ಸನ್ನು ವಿದ್ಯಾರ್ಥಿಗಳು ಮಾಡಬಾರ್ದಾಗಿರುತ್ತೆ ಇದ್ರ ಬಗ್ಗೆ ಕೂಡ ಇವ್ರದಲ್ಲಿ ನಿಮಗೆ ಒಂದು ಕ್ಲಾರಿಟಿಯಾಗಿ ಮಾಹಿತಿನ ಕೊಡ್ತಾನೆ. ಫಸ್ಟ್ ರೌಂಡ್ ಸೀಟನ್ನು ಪಡಿಬೇಕು ಅಂತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುವಂಥದ್ದು. ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗಳಾಗಿರ್ಬೋದು, ಆಪ್ಷನ್ ಎಂಟ್ರಿಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪ್ರತಿಯೊಂದು ಇಂಚಿಂಚು ಮಾಹಿತಿಗಳು ಟೆಲಿಗ್ರಾಮ್ ಅಲ್ಲಿ ಹಂಚ್ಕೋತಾ ಇರ್ತೀವಿ. ಅಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ. ಏನಾರ ಪ್ರಶ್ನೆ ಡೌಟ್ ಇದೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬಹುದು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ನಿಂದ ಸಹಾಯ ಆಗ್ತಿರುವಂಥದ್ದು. ಇದುವರೆಗೂ ಆಲ್ಮೋಸ್ಟ್ 200ಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಈ ಒಂದು ವರ್ಷದಲ್ಲೇ ಮೆಸೇಜ್ ಮಾಡಿದ್ರೆ ಮಾಹಿತಿನ ಪಡ್ಕೊಂಡಿದ್ದಾರೆ ಕಾಲ್ ಮುಖಾಂತರ ಅಂತ ಹೇಳ್ತಾ ಸೊ ವಿಡಿಯೋ ಕಡೆಗೆ ಬರೋಣ. ಎಲ್ಲವೂ ಕೂಡ ಉಚಿತವಾಗಿರುತ್ತೆ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇದಕ್ಕೆ ವಿದ್ಯಾರ್ಥಿಗಳು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಕರ್ನಾಟಕ ರಾಜ್ಯದಲ್ಲಿ 2 ವರ್ಷದ ಸರ್ಕಾರಿ ಕೋಟದ ಒಂದು ಬಿ.ಎಡ್ ಸೀಟ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನ ಮಾಡಿದ ನಂತರದಲ್ಲೇ ಸೊ ಅಲ್ಲಿ ಪ್ರಮುಖವಾಗಿ ಎಲ್ಲ ಮಾಹಿತಿನ ಕೊಟ್ಟಿದ್ರು. ವಿದ್ಯಾರ್ಥಿಗಳಿಗೆ ಅಕ್ಟೋಬರ್ 15ರಿಂದ ನವೆಂಬರ್ 14 ತನಕ ಒಂದು ಅಪ್ಲಿಕೇಶನ್ ಡೇಟ್ ಇರುತ್ತೆ. ನಂತರದಲ್ಲಿ ಒಂದು ಎಕ್ಸ್ಟೆಂಡ್ ಆಗುತ್ತೆ ಅಂತ ಒಂದು ಮಾಹಿತಿಗಳು ಕೂಡ ಬಂದು ಅಂದ್ರೆ ಎಕ್ಸ್ಟೆಂಡ್ ಆಗ್ಬೋದು ಅಂತ, ಬಟ್ ಯಾವುದೇ ರೀತಿ ಎಕ್ಸ್ಟೆಂಡ್ ಅಂತ ಮಾಡಿಲ್ಲ ಅವರು. ಸೊ ಅದರ ಪ್ರಕಾರದಲ್ಲೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಒಂದು ದಾಖಲಾತಿ ಪ್ರಕ್ರಿಯೆ ವೇಳಾಪಟ್ಟಿನ. ಸೊ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರ್ತೀರ. ಅದರಲ್ಲಿ ಅವ್ರು ತಿಳಿಸಿರೋ ಮಾಹಿತಿ ಪ್ರಕಾರದಲ್ಲಿ ಅಕ್ಟೋಬರ್ 15ರಿಂದ ನವೆಂಬರ್ 14 ತನಕ ಒಂದು ಅಪ್ಲಿಕೇಶನ್ ಡೇಟ್ ಇರುತ್ತೆ. ನಂತರದಲ್ಲಿ ಅವರು ಮಾಹಿತಿನ ಕೊಟ್ಟಿದ್ರು. ನವೆಂಬರ್ ತಿಂಗಳ 19ನೇ ತಾರೀಕಿನಂದು ದತ್ತಾಂಶ ಸಂಗ್ರಹಣೆ ಎಲ್ಲ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಅಥವಾ ವೆರಿಫಿಕೇಶನ್ ಲಿಸ್ಟ್ ಅನ್ನು ಪ್ರಕಟ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರು. ಅದನ್ನು ಕೂಡ ಬಿಡುಗಡೆ ಮಾಡಿದ್ರು. ನಂತರದಲ್ಲಿ ನವೆಂಬರ್ ತಿಂಗಳ 21ನೇ ತಾರೀಕಿನಿಂದ ನವೆಂಬರ್ ತಿಂಗಳ 30ನೇ ತಾರೀಕಿನ ತನಕ 2024ರಂದು ಈ ಒಂದು ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಡಾಕ್ಯುಮೆಂಟರಿ ವೆರಿಫಿಕೇಶನ್ ಮೂಲ ದಾಖಲೆಗಳ ಪರಿಶೀಲನೆ ಮಾಡಲಾಗ್ತದೆ ಅಂತ ಮಾಹಿತಿನ ಕೊಟ್ಟರು. ಅದನ್ನು ಕೂಡ ವಿದ್ಯಾರ್ಥಿಗಳಿಗೆ ಇವಾಗ ಮಾಡ್ತಿರುವಂಥದ್ದು. ಹಾಗೆ ವಿದ್ಯಾರ್ಥಿಗಳಿಗೆ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಅವರು ಇಲಾಖೆ ಕಡೆಯಿಂದ ಕೊಟ್ಟಿರುವಂಥ ಮಾಹಿತಿ ಏನಂದರೆ ಡಿಸೆಂಬರ್ ತಿಂಗಳ ಯಾವಾಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ ಏನು ಅಂತ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿರಲ್ಲ, ಡಿಸೆಂಬರ್ ತಿಂಗಳ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳ 6ನೇ ತಾರೀಕಿನಂದು ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಿಸಲಾಗ್ತದೆ ಅಂತ ಇಲಾಖೆ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ ತಿಂಗಳ 6ನೇ ತಾರೀಕು 2024ರಂದು ಒಂದು ಪಟ್ಟಿ ಪ್ರಕಟಣೆ ಆಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳಿಗೆ ಕಾಲೇಜುಗಳನ್ನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಕಾಲೇಜುಗಳ ಆದ್ಯತೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅಥವಾ ಆಪ್ಷನ್ ಎಂಟ್ರಿ ಅಂತ ಏನು ಕರೀತಿರಲ್ಲ, ಆಪ್ಷನ್ ಎಂಟ್ರಿಗೆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ತಿಂಗಳ 1, 2, 3ನೇ ತಾರೀಕು 1ನೇ ತಾರೀಕಿನಿಂದ 3ನೇ ತಾರೀಕಿನ ತನಕ ಆಪ್ಷನ್ ಎಂಟ್ರಿಗೆ ಅವಕಾಶ ಮಾಡಿಕೊಳ್ಳಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಈ ಆಪ್ಷನ್ ಎಂಟ್ರಿ ಅಂದ್ರೆ ಏನಂದ್ರೆ ವಿದ್ಯಾರ್ಥಿಗಳಿಗೆ ನೀವು ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಈಗ ಪರ್ಟಿಕ್ಯುಲರ್ ವಿಡಿಯೋ ಮಾಡಿ ಕೂಡ ಮಾಹಿತಿನ ಕೊಡ್ತೀವಿ. ಆಪ್ಷನ್ ಎಂಟ್ರಿ ಹೆಂಗ್ ಮಾಡಬೇಕು ಏನು ಅಂತೆಲ್ಲ ಮುಂದಿನ ದಿನಗಳಲ್ಲಿ. ಸೊ ಈಗ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅಂದ್ರೆ ಬೇಸಿಕ್ ಆಗಿ ಅರ್ಥ ಆಗತ್ತೆ ಹೇಳಿದ್ರೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲವೊಂದು ಕಾಲೇಜಸ್ನ ಕೊಟ್ಟಿರ್ತಾರೆ. ಕೆಲವು ವಿದ್ಯಾರ್ಥಿಗಳು ಒಂದು ಕಾಲೇಜು ಅಥವಾ 2-3 ಕಾಲೇಜ್ ಅಷ್ಟೇ ಕೊಟ್ಟಿರ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳು 5 ಕಾಲೇಜ್ ಕೊಟ್ಟಿರ್ತೀರಿ. ಇನ್ನು ಕೆಲವು ವಿದ್ಯಾರ್ಥಿಗಳು 20 ಮೇಲೆ ಕಾಲೇಜ್ ಕೊಟ್ಟಿರ್ತೀರಾ ಅಥವಾ 25 ಅಂದ್ಬಿಟ್ಟು 20 ಕೊಟ್ಟಿರ್ತೀರಾ. ಸೊ ಅಲ್ಲಿ ನಿಮಗೆ ಅಂದಾಜು ಮೇಲೆ ನೀವು ಬೇಕಿರುವಂಥ ಸ್ಟಾರ್ಟಿಂಗ್ 2-3 ಕಾಲೇಜಲ್ಲಿ ಯಾವ್ದು ಸಿಕ್ಕರು ಹೋಗ್ತೀರಾ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟ್ ಯಾವ್ಯಾವ ಕೊಟ್ಕೊಂಡು ಹೋಗಿರ್ತೀರಾ. ಸೊ ಆಮೇಲೆ ವಿದ್ಯಾರ್ಥಿಗಳು ಗೊತ್ತಾಗಿರುತ್ತೆ ಬಿ.ಎಡ್ ಪ್ರೊಸೆಸ್ ಯಾವ ಥರ ಇದೆ, ಕಾಲೇಜ್ ಹೆಂಗ್ ಅಲಾಟ್ ಆಗುತ್ತೆ, ಎಷ್ಟು ಕಷ್ಟ ಇದೆ, ಇನ್ನೊಂದು ಮತ್ತೊಂದು ಅಂತೆಲ್ಲ ಗೊತ್ತಾದಾಗ ನಿಮ್ಗೆ ಯಾವ ಕಾಲೇಜ್ ಬೇಕಾದ್ರೆ ಸಿಗ್ಬೋದು, ಇನ್ನೊಂದು ಮತ್ತೊಂದು ಅಂತೆಲ್ಲ ಗೊತ್ತಾದಾಗ ಸೊ ನಿಮ್ಗೆ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಅಥವಾ ಈ ಕಾಲೇಜಲ್ಲಿ ಸೀಟ್ ಇದೆ ಇನ್ನೊಂದು ಮತ್ತೊಂದೆಲ್ಲ ನಿಮ್ಗೆ ಬೇಸ್ ಮೇಲೆ ತಿಳ್ಕೊಂಡು ಸ್ವಲ್ಪ ಅನಲೈಸ್ ಮಾಡಿ ಸೀಟಿನ ಪಡ್ಕೊಳ್ಳೋದಕ್ಕೆ ಒಂದು ಬೆಸ್ಟ್ ದಾರಿ ಆಗಿರುತ್ತೆ ಆಪ್ಷನ್ ಎಂಟ್ರಿ ಅನ್ನೋಂಥದ್ದು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಇರುತ್ತೆ. ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಪರ್ಸೆಂಟ್ ಇರುವಂಥ ಕಾಂಪಿಟೇಷನ್ ಕಾಲೇಜುಗಳು ಇರ್ತವೆ, ನಾವು ಯಾವ ಕಾಲೇಜಿಗೆ ಕೊಟ್ಟರೆ ಸೀಟ್ ಸಿಗ್ಬೋದು, ನಮ್ಮ ಪರ್ಸೆಂಟೇಜ್ ಎಷ್ಟಿದೆ, ಅದು ಬೆಸ್ಟ್ ಕಾಲೇಜ್ ಯಾವುದು, ಇನ್ನೊಂದು ಯಾವುದು, ಮತ್ತೊಂದು ಯಾವುದು, ಆ ಸಂದರ್ಭದಲ್ಲಿ ನಮಗೆ ಗೊತ್ತಾಗದೇ ಹೋಗಿರ್ಬೋದು ಕಾಲೇಜನ್ನು ಯಾವ ಸೆಲೆಕ್ಟ್ ಮಾಡಬೇಕು ಅಂತೆಲ್ಲ. ಸೊ ನಂತರದ ದಿನಗಳಲ್ಲಿ ಆಪ್ಷನ್ ಎಂಟ್ರಿ ಮಾಡೋದ್ರ ಮುಖಾಂತರ ನಿಮಗೆ ಬೇಕಿರುವಂಥ ಕಾಲೇಜುಗಳಿಗೆ ಅಪ್ಲಿಕೇಶನ್ ಹಾಕಿ ಸೀಟನ್ನು ಪಡ್ಕೊಳ್ಳೋದಕ್ಕೆ ಒಂದು ಆಪ್ಷನ್ ಎಂಟ್ರಿ ಅಂತದ್ದು ಒಂದು ದಾರಿ ಆಗಿರುತ್ತೆ. ಸೊ ಅಪ್ಲಿಕೇಶನ್ ಆ ಸಂದರ್ಭದಲ್ಲಿ ಏನೋ ಹಾಕಿದೀವಿ ಯಾವುದೋ ಕಾಲೇಜಿಗೆ ಗೊತ್ತಿರಲಿಲ್ಲ ಕಾಲೇಜುಗಳು ಎಷ್ಟಿದೆ ಅಂದ್ಬಿಟ್ಟು. ಸೊ ಈಗ ನಾವು ಈ ಕಾಲೇಜುಗಳು ಬೇಕು ಅನ್ಕೊಂಡಿದೀವಿ ಅಂತ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿ ಕಾಲೇಜಸ್ ಬದಲಾವಣೆ ಮಾಡ್ಕೋಬಹುದು ಅಥವಾ ಇನ್ನಷ್ಟು ಕಾಲೇಜ್ ಹಾಕ್ಬೋದಾಗಿರುತ್ತೆ. 396 ಕಾಲೇಜಸ್ ಏನೋ ಲಿಸ್ಟ್ ಕೊಟ್ಟಿದ್ದಾರೆ. ಅಷ್ಟನ್ನು ಕೂಡ ನೀವು ಅಪ್ಲೈ
ಅಪ್ಲೈ ಮಾಡೋದು ಸಮಸ್ಯೆ ಇಲ್ಲ. ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ವಿಡಿಯೋ ಮಾಡಿ ಮಾಹಿತಿನ ಕೊಡ್ತೇವೆ. ಇದಂತೂ ಪ್ರಮುಖವಾಗಿರುತ್ತೆ. ಈ ತಪ್ಪನ್ನು ಮಾಡಿದ್ರೆ ನಿಮಗೆ ಎಷ್ಟೇ ಪರ್ಸೆಂಟ್ ಇದ್ರೂ ಕೂಡ ವಿದ್ಯಾರ್ಥಿಗಳಿಗೆ ಸೀಟು ಕೈ ತಪ್ಪುವ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಸರಿಗೆ ಮಾಡಿಲ್ಲ ಅಂದ್ರೆ. ಸೊ ಅರ್ಥ ಆಗಿದೆ ಅನ್ಕೊಂಡಿನಿ. ಇವಾಗ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇವಾಗ ಆಗಿರೋ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ, ಈ ಬಾರಿಯ ಕಟ್ ಆಫ್ ಆಗಿದ್ರೆ BEd ವಿದ್ಯಾರ್ಥಿಗಳು ಎಷ್ಟಕ್ಕೆ ನಿಂತಿದೆ, ಎಷ್ಟು ಪರ್ಸೆಂಟ್ ಇದ್ರೆ ಕನ್ಫರ್ಮ್ ಆಗಿದೆ ಅಂತ ಹೇಳ್ಬೋದಾಗಿರೋದು. ಸೊ ಕಟ್ ಆಫ್ ಅನ್ನು ನಿಮಗೆ ಸ್ಕ್ರೀನ್ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಹೇಳ್ತಿರೋದೇನೆಂದರೆ ಯಾವ ತಪ್ಪುಗಳನ್ನು ಮಾಡಿದ್ರೆ ವಿದ್ಯಾರ್ಥಿಗಳು ಅಂದ್ರೆ ಸಾಕಷ್ಟು ತಪ್ಪುಗಳಾಗ್ತವೆ ಇಲ್ಲಿ ವಿದ್ಯಾರ್ಥಿಗಳ ಕಡೆಯಿಂದ. ಬಟ್ ಮೇನ್ ಆಗಿ ಇಲ್ಲಿ ಹೇಳ್ತಾ ಇರುವಂಥದ್ದು ಏನಂದ್ರೆ ನಿಮಗೆ ಕಾಲೇಜ್ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದೇ ಪ್ರಮುಖವಾಗಿರುತ್ತೆ. ವೆರಿಫಿಕೇಶನ್ ಮಾಡಿರ್ತಾರೆ, ವೆರಿಫಿಕೇಶನ್ ಎಲ್ಲ ಸಕ್ಸಸ್ಫುಲ್ ಆಗಿರುತ್ತೆ. ಸೀಟನ್ನು ಪಡ್ಕೋಬೇಕಾದ್ರೆ ನೀವು ಮಾಡುವಂಥ ಆಪ್ಷನ್ ಎಂಟ್ರಿ ಪ್ರಮುಖವಾಗಿರುತ್ತೆ. ವಿದ್ಯಾರ್ಥಿಗಳು 1-2 ಕಾಲೇಜ್ ಅಷ್ಟೇ ಕೊಟ್ಟಿರ್ತೀರ ಅನ್ಕೊಳ್ಳಿ. ಸೊ ನಿಮಗೆ ಅಲ್ಲಿ ಕೊಡಬೇಕು ಅಂದ್ಬಿಟ್ಟು ವಿದ್ಯಾರ್ಥಿಗಳು ಯಾವ ಕಾಲೇಜು ಕೊಟ್ಟಿರೋದಿಲ್ಲ. ಸೊ 2-3 ಕಾಲೇಜ್ ಅಷ್ಟೇ ಕೊಟ್ಟಿದ್ದಾರೆ ಅಂದ್ರೆ ಆ 2-3 ಕಾಲೇಜಲ್ಲಿ ನಿಮ್ಮ ಪರ್ಸೆಂಟೇಜ್ ಸೀಟ್ ಕೊಡೋಕ್ಕಾಗುತ್ತೆ ನೋಡ್ತಾರೆ. ಇಲ್ಲ ಅಂದ್ರೆ ನಿಮಗೆ ಸ್ಟಾರ್ ಮಾರ್ಕ್ ಬಂದ್ಬಿಡುತ್ತೆ ಲಿಸ್ಟಲ್ಲಿ. ಸೊ ಸ್ಟಾರ್ ಮಾರ್ಕ್ ಬಂತು ಅಂದ್ರೆ ನೀವು ಎಷ್ಟಕ್ಕೆ ಕಾಲೇಜನ್ನು ಸೆಲೆಕ್ಟ್ ಮಾಡಿಲ್ಲ ಅಂತ ಅಷ್ಟೇ. ಲಿಸ್ಟಲ್ಲಿ ಹೆಸರು ಕೊಡ್ತಾರೆ ಪರ್ಸೆಂಟೇಜ್ ಜಾಸ್ತಿ ಇದ್ರೆ. ಬಟ್ ಸ್ಟಾರ್ ಮಾರ್ಕ್ ಕೊಡ್ತಾರೆ ಅಂದ್ರೆ ನಿಮಗೆ ಆ ಕಾಲೇಜಲ್ಲಿ ಸೀಟ್ ಇರೋದಿಲ್ಲ ಅಥವಾ ಆ ಕಾಲೇಜಲ್ಲಿ ನಿಮಗೆ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಅಂತ. ಇನ್ನೊಂದು ಥರನೂ ಆಗುತ್ತೆ ವಿದ್ಯಾರ್ಥಿಗಳಿಗೆ. 3-4 ಕಾಲೇಜಲ್ಲಿ ಸೀಟ್ ಸಿಗ್ಬೋದು ಅಂತ ಅಪ್ಲಿಕೇಶನ್ ಹಾಕಿರ್ತೀರಾ ಅಂದ್ರೆ 3-4 ಕಾಲೇಜನ್ನು ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಮಿಕ್ಕಿಂದ ಕೆಳಗಡೆ ಆರ್ಡರ್ ಅಲ್ಲಿ ಕಾಲೇಜನ್ನು ಕೊಡಬೇಕಲ್ಲ ಅಂದ್ಬಿಟ್ಟು ಏನೋ ಒಂದು ಯಾವ್ಯಾವುದೋ ಕಾಲೇಜ್ಗಳನ್ನ ಕೊಟ್ಟಿರ್ತೀರಾ. ತುಂಬಾ ಜನ ಮಾಡೋಂಥ ತಪ್ಪೇ ಇದು. ಸೊ 20 ಕೊಟ್ಟಿದ್ದಾರೆ. ಸೊ ಕೆಲವು ವಿದ್ಯಾರ್ಥಿಗಳು 20 ಅನ್ಕೊಂಡಿರ್ತೀರಿ, ಇನ್ನು ಆಡ್ ಮಾಡ್ತಾ ಹೋದ್ರೆ ಇನ್ನಷ್ಟು ಬರ್ದಿರುತ್ತೆ. 20 ಕೊಟ್ಟಿದ್ದಾರಲ್ಲ ಬಿಡು, ಒಂದು 5 ಕಾಲೇಜನ್ನು ಚೆನ್ನಾಗಿ ಕೊಡೋಣ ನನಗೆ ಇವುಗಳಲ್ಲಿ ಓಕೆ. ಮಿಕ್ಕಿದ ಯಾವ್ಯಾವುದೋ ಡಿಸ್ಟ್ರಿಕ್ಟ್ ಸುಮ್ಮನೆ ಕೊಡಬೇಕಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀರಾ. ಯಾವ ಕಾಲೇಜ್ ಬೇಕಾದ್ರೂ ನಿಮಗೆ ಸಿಗ್ಬೋದಾಗಿರುತ್ತೆ ವಿದ್ಯಾರ್ಥಿಗಳು. ಯಾಕಂದ್ರೆ ಪರ್ಸೆಂಟೇಜು ಆ ಒಂದು ಕಟ್ ಆಫ್ ನಂತರದಲ್ಲಿ ಒಂದು ರಿಸರ್ವೇಷನ್ಗಳು ಮತ್ತೆ ಆ ಒಂದು ಕಾಲೇಜಿಗೆ ನಿಮಗಿಂತ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದೀರಾ. ಕ್ಯಾಟಗರಿ ರಿಸರ್ವೇಷನ್ ಬೇರೆ ಬೇರೆ ರಿಸರ್ವೇಷನ್ ಇರುವಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದೀರಾ. ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ಸಿಸ್ಟಮ್ ಅಲಾಟ್ ಮಾಡೋದ್ರಿಂದ ನಿಮಗೆ ಯಾವ ಕಾಲೇಜ್ ಬೇಕಾದ್ರೂ ಸಿಗ್ಬೋದು, ಸಿಗದೇನೋ ಹೋಗೋದಾಗಿರುತ್ತೆ. ಆ ಕಾರಣಕ್ಕೆ ನೀವು ಕೊಡುವಂಥ ಕಾಲೇಜ್ಗಳು ಯಾವ ಕಾಲೇಜ್ ಸಿಕ್ಕರೆ ಹೋಗಕ್ಕೆ ರೆಡಿ ಇರ್ತೀರ ಅವನ್ನೇ ಮಾತ್ರ ಕೊಡಿ. ಹಂಗಂದ್ಬಿಟ್ಟು 5 ಕಾಲೇಜು ನನಗೆ ಹೋಗಕ್ಕೆ ರೆಡಿ ಇದ್ದೀನಿ, ಮಿಕ್ಕಿದ್ದು ಯಾವುದಕ್ಕೂ ಹೋಗಕ್ಕೆ ರೆಡಿ ಇಲ್ಲ ಅಂದರೆ ನೀವು ಕಾಲೇಜ್ ಕೊಟ್ಟಿಲ್ಲ ಅಂದ್ರೂ ಕೂಡ ಅಥವಾ ಕೊಟ್ಟರು ಕೂಡ ನಿಮಗೆ ಯಾವ ಕಾಲೇಜ್ ಬೇಕಾದ್ರೂ ಸಿಗ್ಬೋದಾಗಿರುತ್ತೆ. ಸೊ ಅಥವಾ ವಿದ್ಯಾರ್ಥಿಗಳಿಗೆ BEd ಒಂದು ಎಕ್ಸಾಂಪಲ್ ಹೇಳಿದರೆ ನಿಮಗೆ ಅರ್ಥ ಆಗೋದ್ರೆ ಹೇಳಿದರೆ, ನಿಮಗೆ ಸರ್ಕಾರಿ ಕೋಟದ BEd ಸೀಟನ್ನು ಪಡೆದು BEd ಮಾಡಲೇಬೇಕು ಅಂತಿದ್ರೆ ಎಂಟೈರ್ ಕರ್ನಾಟಕ ಪೂರ್ತಿ ನಿಮ್ಗೆ ಯಾವುದೇ ಕಾಲೇಜ್ ಸಿಕ್ಕರೂ ಕೂಡ ಹೋಗಕ್ಕೆ ರೆಡಿ ಇರ್ತೀನಿ ಅಂತ ನೀವು ಕಾಲೇಜುಗಳನ್ನು ಆಯ್ಕೆ ಮಾಡಿದ್ರೆ ಮಾತ್ರ ನಿಮ್ಗೆ ಒಂದು ಹೋಪ್ ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದರೆ ಕಡಿಮೆ ಪರ್ಸೆಂಟೇಜ್ ಸ್ವಲ್ಪ ಇದೆ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳ್ತಿರೋದು. ಗೌರ್ಮೆಂಟ್ ಸೀಟ್ ಬೇಕೇ ಬೇಕು ಅಂದರೆ ಎಲ್ಲಿ ಸಿಕ್ಕರೂ ಹೋಗಕ್ಕೆ ರೆಡಿ ಇರಬೇಕಿರುತ್ತೆ. ಹಾಸ್ಟೆಲ್ ಅಥವಾ PGನ ಮಾಡ್ಕೊಂಡು ನಾನು ಓದಕ್ಕೆ ರೆಡಿ ಇದ್ದೀನಿ ಅನ್ನೋ ವಿದ್ಯಾರ್ಥಿಗಳು ಮಾತ್ರ ಗೌರ್ಮೆಂಟ್ ಸೀಟನ್ನು ಹೋಪ್ ಇಟ್ಕೋಬೋದು. ಇಲ್ಲ ನನಗೆ ನನ್ನ ಡಿಸ್ಟಿಕಲ್ಲೇ ಕಾಲೇಜ್ ಬೇಕು, ನನ್ನ ಸರೌಂಡಿಂಗ್ 10 ಕಿಲೋಮೀಟರ್ ಒಳಗಡೆ ಕಾಲೇಜ್ ಬೇಕು, 20 ಕಿಲೋಮೀಟರ್ ಒಳಗಡೆ ಕಾಲೇಜ್ ಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ BEd ಗೌರ್ಮೆಂಟ್ ಸೀಟು ತೀರಾ ರೇರ್ ಅನ್ಬೋದು. ಒಂದು ತುಂಬಾ ಪರ್ಸೆಂಟೇಜ್ ಜಾಸ್ತಿ ಇರಬೇಕಿರುತ್ತೆ. 80+ ಇದ್ರೆ ಮಾತ್ರ ಒಂದು ಹೋಪ್ ಇಟ್ಕೋಬಹುದು. ಅದಕ್ಕಿಂತ ಕಡಿಮೆ ಇರುವಂಥ ವಿದ್ಯಾರ್ಥಿಗಳು ಎಲ್ಲಿ ಸಿಕ್ಕರೂ ಹೋಗ್ತೀವಿ ಅನ್ನೋ ವಿದ್ಯಾರ್ಥಿಗಳು ಮಾತ್ರ ಸೀಟನ್ನು ನಂಬ್ಕೋಬೋದಾಗಿರುತ್ತೆ. ಈಗ ನಿಮಗೆ ಕಟ್ ಆಫ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಎಷ್ಟು ಕಟ್ ಆಫ್ ಇದ್ರೆ ವಿದ್ಯಾರ್ಥಿಗಳಾಗಿದ್ರೆ ಕಾಲೇಜಿನ ಅಂದ್ರು ಇವಾಗ 2024-25 ಸೆಲೆಕ್ಷನ್ ಲಿಸ್ಟ್ ಕಟ್ ಆಫ್ ಎಷ್ಟು ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು. ಸೊ ಆರ್ಟ್ಸ್ ಬಿಟ್ಟಿದ್ದಾರೆ, ಸೈನ್ಸ್ ವಿದ್ಯಾರ್ಥಿಗಳಿಗಿನ್ನ ಬಿಟ್ಟಿಲ್ಲ. ಸೊ ಆರ್ಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಬನ್ನಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸ್ತಾ ಇರಬಹುದಾಗಿರುತ್ತೆ. ಕಳೆದ ವರ್ಷದ ಒಂದು ಕಟ್ ಆಫ್ ಇಲಾಖೆ ಕಡೆಯಿಂದ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಎಕ್ಸಾಂಪಲ್ ನಿಮ್ಗೆ ಅರ್ಥ ಮಾಡ್ಕೋಬೋದಾಗಿರುತ್ತೆ. ಸೇಮ್ ಒಂದು ಅಥವಾ 1.5% ವೇರಿ ಆಗ್ಬೋದು ಅಷ್ಟೇ. ಆದರೆ ಏನಾರ ತೀರಾ ಅಂದರೆ ಬಟ್ ತೀರಾ ಅಷ್ಟು ವೇರಿ ಆಗಲಿಕ್ಕಿಲ್ಲ ಇದು. ಸೊ ಈ ಸೆಲೆಕ್ಷನ್ ಲಿಸ್ಟ್ 2023, 24, 25 ವರ್ಷದ ಏನಾದರೂ ಪ್ರಕಟ ಆದರೂ ಕೂಡ ಸೇಮ್ ಇಷ್ಟಲ್ಲೇ ನಿಂತಿರೋ ಸಾಧ್ಯತೆ ಇರುತ್ತೆ. ಆರ್ಟ್ಸ್ ವಿದ್ಯಾರ್ಥಿಗಳು ಇಲ್ಲಿ ಕೊಟ್ಟಿದ್ದಾರಲ್ಲ, ಇದರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ GM ಕಟ್ ಆಫ್ ನೋಡ್ಬೋದಾಗಿರುತ್ತೆ. ವಿದ್ಯಾರ್ಥಿಗಳು ಅದರ್ಸು ಕನ್ನಡ ಮಾಧ್ಯಮ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ಕೊಟ್ಟಿದ್ದಾರೆ. GM ವಿದ್ಯಾರ್ಥಿಗಳಿಗೆ 81.50% ಇರುವಂಥ ವಿದ್ಯಾರ್ಥಿಗಳು, ಇದಕ್ಕಿಂತ ಹೆಚ್ಚಿಗೆ ಪರ್ಸೆಂಟೇಜ್ ಹೊಂದಿರುವಂಥ GM ಕ್ಯಾಟಗರಿಯಲ್ಲಿ, ಅಂದರೆ ಕ್ಯಾಟಗರಿ ವೈಸ್ ಬರೋದಿಲ್ಲ. GM ಅಂದರೆ ಜನರಲ್ ಮೆರಿಟ್ ಅಂತ. ಯಾವುದೇ ಕ್ಯಾಟಗರಿ ಆಗಿರಿ ನೀವು ಒಟ್ಟಿನಲ್ಲಿ ವಿದ್ಯಾರ್ಥಿಗಳು 81.50%ಗಿಂತ ಹೆಚ್ಚಿಗೆ ಏನಾದ್ರು ಪರ್ಸೆಂಟೇಜ್ ನಿಮ್ದು ಇದ್ದರೆ, 81.50%ಗಿಂತ ಹೆಚ್ಚಿಗೆ ಪರ್ಸೆಂಟ್ ಇದ್ದರೆ ನಿಮಗೆ ಸೀಟು ಕನ್ಫರ್ಮ್ ಅಂತ ಹೇಳ್ಬೋದಾಗಿರುವಂಥದ್ದು. ಸೊ ಫೀಮೇಲು ಮತ್ತು ಮೇಲಲ್ಲಿ ಕೂಡ ಸೇಮ್ ಇರುತ್ತೆ. ಸೊ ಅದೇ GM ಕಡೆಯಿಂದ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮದ ರಿಸರ್ವೇಷನ್ ಅಂದರೆ ಮೇಲ್ಗೆ 85.21, ಫೀಮೇಲ್ಗೆ 87.55 ಇರುತ್ತೆ. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆದರೆ ಮೇಲ್ಗೆ 74.39 ಇಷ್ಟು ಇರಬೇಕಾಗಿರುತ್ತೆ GMಗೆ, ಮತ್ತು ಫೀಮೇಲ್ಗೆ 78.43 ಈ ರೇಂಜಿಗಿದ್ದರೆ ನೀವು ಸೆಲೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಹೆಚ್ಚಿಗೆ ಇದ್ದರೆ ಇವಾಗ ನಾನು ಏನೇನು ಪರ್ಸೆಂಟೇಜ್ ಹೇಳ್ತೀನಿ ಅದಕ್ಕಿಂತ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗ್ತೀರಾ ಅಂತ. ನಂತರದಲ್ಲಿ ಒಂದು ಫಸ್ಟ್ ರೌಂಡಲ್ಲಿ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿ SC ವಿದ್ಯಾರ್ಥಿಗಳಿಗೆ 2022, 23ರಲ್ಲಿ 23, 24ರಲ್ಲೂ ಕೂಡ ಇದನ್ನು ಪ್ರಕಟ ಮಾಡಿದ್ದಾರೆ ಅವರು ಇದನ್ನೇ. ಸೊ ಅದರಲ್ಲಿ SC ವಿದ್ಯಾರ್ಥಿಗಳಿಗೆ 77.92, ಇದಕ್ಕಿಂತ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಆಯ್ಕೆ ಆಗಿರುವಂಥದ್ದು. 77.92ಕ್ಕಿಂತ ಹೆಚ್ಚಿಗೆ ಇರುವಂಥ ವಿದ್ಯಾರ್ಥಿಗಳು ಕ್ಯಾಟಗರಿ ವೈಸಲ್ಲಿ ಆಯ್ಕೆ ಆಗಿದ್ದಾರೆ. ನಂತರದಲ್ಲಿ ಕನ್ನಡ ಮಾಧ್ಯಮದಿಂದ SC ವಿದ್ಯಾರ್ಥಿಗಳ ಪೈಕಿ 79ರಿಂದ 80% ಇರುವಂಥವ್ರು ಆಯ್ಕೆ ಆಗಿದ್ದಾರೆ. ಇಲ್ಲಿ ನೋಡ್ಕೋಬೋದಾಗಿರುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವರು SC ವಿದ್ಯಾರ್ಥಿಗಳ ಕಡೆಯಿಂದ 69.62ರಿಂದ ಮೇಲಾದರೆ ಫೀಮೇಲ್ ಕಡೆಯಿಂದ 74.53 ಈ ಥರ ಆಯ್ಕೆ ಆಗಿರುವಂಥದ್ದು. ST ವಿದ್ಯಾರ್ಥಿಗಳು ಗಮನಿಸ್ತಿರ್ಬೋದಾಗಿತ್ತು. ಈ ಥರ ಕನ್ನಡ ಮಾಧ್ಯಮ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟಲ್ಲಿ ನೋಡ್ಕೊತೀರ ಅನ್ಕೊಂಡಿದ್ದೀನಿ. ಇದು ಕ್ಯಾಟಗರಿ ವೈಸಲ್ಲಿ ಹೇಳ್ಕೊಂಡು ಹೋಗ್ತೀನಿ. ST ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ವೈಸಲ್ಲಿ 78.75%ಗಿಂತ ಹೆಚ್ಚಿಗೆ ಅವರು ಆಯ್ಕೆ ಆಗಿದ್ರು ಫಸ್ಟ್ ರೌಂಡಲ್ಲಿ. ಮತ್ತು ಫೀಮೇಲ್ ಕೂಡ ಸೇಮ್ ಇರುತ್ತೆ. ಕ್ಯಾಟಗರಿ 1ನಲ್ಲಿ 79.33% ಇರುವಂಥವ್ರು ಆಯ್ಕೆ ಆಗಿದ್ರು. ಸೊ 2A ವಿದ್ಯಾರ್ಥಿಗಳ ಪೈಕಿ 78.03% ಇರುವಂಥವ್ರು ಇನ್ನೂ ಹೆಚ್ಚಿಗೆ ಪರ್ಸೆಂಟ್ ಇರೋರು ಆಯ್ಕೆ ಆಗಿದ್ರು ಫಸ್ಟ್ ರೌಂಡಲ್ಲಿ. ಸೊ 2B ಅಲ್ಲಿ 78.31%ಗಿಂತ ಹೆಚ್ಚಿಗೆ ಇರೋರು ಆಯ್ಕೆ ಆಗಿದ್ರು.
3A ವಿದ್ಯಾರ್ಥಿಗಳ ಪೈಕಿ 76.81ಕ್ಕಿಂತ ಹೆಚ್ಚಿಗೆ ಇರೋರು ಆಯ್ಕೆಯಾಗಿದ್ದರು. ನಂತರದಲ್ಲಿ 3B ವಿದ್ಯಾರ್ಥಿಗಳ ಪೈಕಿ 79.84ಕ್ಕಿಂತ ಹೆಚ್ಚಿಗೆ ಇರೋರು ಆಯ್ಕೆಯಾಗಿದ್ದರು. ಕನ್ನಡ ಮಾಧ್ಯಮ ಆಲ್ಮೋಸ್ಟ್ ಸೇಮ್ ಇರುತ್ತೆ, ನೋಡ್ಕೋಬೋದಾಗಿರುತ್ತೆ. 1-2% ಕ್ಯಾಟಗರಿ ರಿಸರ್ವೇಷನ್ಗಿಂತ 1-1.5% ಹೆಚ್ಚಿಗೆ ಇರುತ್ತೆ ಕನ್ನಡ ಮಾಧ್ಯಮದ್ದು. ನಂತರದಲ್ಲಿ ಆಲ್ಮೋಸ್ಟ್ ಕೆಲವೊಂದು ಕ್ಯಾಟಗರಿ ಬೇಸ್ ಮೇಲೆ ಅದು ಅವಲಂಬನೆ ಆಗಿರುತ್ತೆ. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಕೂಡ ವಿದ್ಯಾರ್ಥಿಗಳು ನೋಡ್ಕೋಬೋದಾಗಿರುತ್ತೆ. ಯಾವ್ಯಾವ ಕ್ಯಾಟಗರಿ ಕಡೆಯಿಂದ ಇಷ್ಟು ಅಂದರೆ ಏರಿಕೆ ಆಗಿರುತ್ತೆ, ಅಂದರೆ ಅದು ಇಳಿಕೆ ಆಗಿರುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳಿಗೆ ನಾರ್ಮಲ್ ವಿದ್ಯಾರ್ಥಿಗಳಿಗಿಂತ ಒಂದು 3-4%ಗಳ ಇಳಿಕೆನೇ ಆಗಿರುತ್ತೆ. ಸೊ ಹಾಗಾಗಿ ನೀವು ಹೋಪ್ ಇಟ್ಕೊಬೋದಾಗಿರುತ್ತೆ. ಇನ್ನೊಂದು ತೀರಾ ವಿದ್ಯಾರ್ಥಿಗಳಿಗೆ 80% ಕೂಡ ಇಳಿಕೆ ಆಗಿರೋ ಸಾಧ್ಯತೆ ಇರುತ್ತೆ. ಮೇಲ್ ಕಡೆ ಫೀಮೇಲ್ ಕಡೆಗೆ ಅಲ್ಲಿ ಗಮನ ಹರಿಸಿದಂಥ ಪಕ್ಷದಲ್ಲೂ ಕೂಡ. ಒಟ್ನಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಕಟ್ ಆಫ್ ನಿಮಗೆ ಮಾಹಿತಿನ ಕೊಟ್ಟನಲ್ಲ, ಒಂದು ಕ್ಯಾಟಗರಿ ರಿಸರ್ವೇಷನ್ ಅಂತಕ್ಕಂಥದ್ದು ಕನ್ನಡ ಮಾಧ್ಯಮ ಅಂತಕ್ಕಂಥದ್ದು ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತೆ. ಮೇಯ್ನಾಗಿ ಕನ್ನಡ ಮಾಧ್ಯಮ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ರಿಸರ್ವೇಷನ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರುವಂಥ ಆ ವಿದ್ಯಾರ್ಥಿಗಳಿಗೆ ಅದರ ಒಂದು ರಿಸರ್ವೇಷನ್ ಮತ್ತು ಹೈದರಾಬಾದ್ ಕರ್ನಾಟಕ ಅಂತ ಏನಿದೆಯಲ್ಲ ಅದು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಮುಖ ಪಾತ್ರ ವಹಿಸುತ್ತೆ. ಮೇಯ್ನಾಗಿ ಕ್ಯಾಟಗರಿ ರಿಸರ್ವೇಷನ್ ಇದ್ದರೆ ವಿದ್ಯಾರ್ಥಿಗಳಿಗೆ ಅದು ಪ್ರಮುಖ ಪಾತ್ರನ ವಹಿಸುತ್ತೆ ಸೀಟನ್ನು ಪಡ್ಕೊಳ್ಳೋದಕ್ಕೆ ಅನ್ಬೋದು. ಇಷ್ಟು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳು ಏನು ಹೇಳಿದ್ನಲ್ಲ ನಿಮಗೆ ಕ್ಯಾಟಗರಿ ವೈಸಲ್ಲಿ, ಸೊ ಇಷ್ಟು ಪರ್ಸೆಂಟ್ಗಿಂತ ಹೆಚ್ಚಿಗೆ ಇದ್ದರೆ ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ತಾ, ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್